ಅಯ್ಯನ ಮನೆ ಇದೇ ಮೊದಲನೇ ಬಾರಿ ಕನ್ನಡದಲ್ಲಿ OTT ವೆಬ್ ಸೀರೀಸ್ ಬಂದಿದೆ. ಇದರಲ್ಲಿ ಖುಷಿ ರವಿ, ಹಿತಾ ಚಂದ್ರಶೇಖರ್, ಅರ್ಚನಾ ಕೊಟ್ಟಿಗೆ, ಶೋಭರಾಜ್ ಪಾವೂರ್, ಅಕ್ಷಯ್ ನಾಯಕ್ ಅಂಡ್ ಮಾನ್ಸಿ ಸುಧೀರ್ ಇವರೆಲ್ಲ ಈ ಸೀರೀಸ್ ಅಲ್ಲಿ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ. ಅಂಡ್ ಟೋಟಲ್ ಆಗಿ 6 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 18 ರಿಂದ 20 ನಿಮಿಷ ರನ್ ಟೈಮ್ ಇರುತ್ತೆ. ಸೊ ಈ ಮಿಸ್ಟರಿ ಥ್ರಿಲ್ಲರ್ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸೀರೀಸ್ ನ ಪ್ಲಾಟ್ ಏನಂದ್ರೆ, ಅಯ್ಯನ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಸಾವು ಆಗ್ತಾನೆ ಇರುತ್ತೆ. ಅಂಡ್ ಅಂತ ಮನೆಗೆ ಜಾಜಿ ಸೊಸೆಯಾಗಿ ಹೋದ್ಮೇಲೆ ಏನೇನಾಗುತ್ತೆ, ಎಷ್ಟು ಸಾವು ಆಗುತ್ತೆ, ಅದರಿಂದ ಇರೋ ಡಾರ್ಕ್ ಸೀಕ್ರೆಟ್ ಏನು, ಆ ಮನೇಲಿ ಮಿಸ್ಟೀರಿಯಸ್ ಆಗಿ ಯಾಕೆ ಸಾವುಗಳಾಗ್ತಿರುತ್ತೆ ಅಂತ ನೀವು ಈ ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನ ಇಲ್ಲಿರೋ ಕತೆ ಈಗಾಗಲೇ ತುಂಬಾ ಸಿನಿಮಾಗಳಲ್ಲಿ ಅಂಡ್ ಸೀರೀಸ್ ಅಲ್ಲೂ ನೋಡೇ ಇರ್ತೀವಿ. ಬಟ್ ಅದನ್ನ ಇವರು ತುಂಬಾ ಕ್ರಿಟಿಕಲ್ ಆಗಿ ಆಡಿಯನ್ಸ್ ನ ತಲೆ ಕೆಡಿಸಿ ಮಿಸ್ಟೀರಿಯಸ್ ಆಗಿ ಈ ಕತೆನ ಬರ್ಕೊಂಡಿದ್ದಾರೆ. ಅಂಡ್ ಜೊತೆಗೆ ಅದನ್ನ ಅಷ್ಟೇ ಚೆನ್ನಾಗಿ ಎಂಗೇಜಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಈ ಸೀರೀಸ್ಗೆ ಮೇಜರ್ ಪಾಸಿಟಿವ್ ಆಯ್ತು. ನೆಕ್ಸ್ಟ್ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲೇ ಸಸ್ಪೆನ್ಸ್, ಕ್ಯೂರಿಯಾಸಿಟಿನ ತುಂಬಾ ಸಾಲಿಡ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ BGM ಬ್ಲೆಂಡ್ ಮಾಡಿರೋ ರೀತಿ ಅಂಡ್ ಕಂಪೋಸ್ ಮಾಡಿರೋ ಟೋನ್ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅಂಡ್ ಕ್ಯಾರೆಕ್ಟರ್ಸ್ ಗಳನ್ನ ಮಿಸ್ಟೀರಿಯಸ್ ಆಗಿ ಬರ್ಕೊಂಡು ಅಯ್ಯನ್ ಮನೆ ಸುತ್ತ ಒಂದು ಮಿಸ್ಟೀರಿಯಸ್ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಈಚ್ ಎಪಿಸೋಡ್ ರನ್ ಟೈಮ್ ಕಮ್ಮಿ ಇರೋದ್ರಿಂದ ಸೀರೀಸ್ ಮುಗಿಯೋದೇ ಗೊತ್ತಾಗಲ್ಲ. ಒಂದೇ ಸಲ ಇಡೀ ಸೀರೀಸ್ ನ ಬಿಂಜ್ ವಾಚ್ ಮಾಡಬಹುದು. ಯಾವ ಎಪಿಸೋಡ್ ಅಲ್ಲೂ ಬೋರ್ ಆಗ್ಲಿ ಲ್ಯಾಗ್ ಆಗ್ಲಿ ಏನೂ ಇರಲ್ಲ. ಫುಲ್ ನಾನ್ ಸ್ಟಾಪ್ ರೀಜನಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಂಡ್ ಇನ್ನೊಂದು ಪಾಸಿಟಿವ್ ಏನಂದ್ರೆ, ಪ್ರತಿ ಕ್ಯಾರೆಕ್ಟರ್ಸ್ ಮೇಲೂ ಅನುಮಾನ ಬರೋ ತರ ಮಾಡ್ತಾರೆ. ಅಂಡ್ ಸತ್ತಿರೋರು ಯಾಕೆ ಸತ್ರು, ಹೆಂಗ್ ಸತ್ರು, ಈ ತರ ಎಪಿಸೋಡ್ ಟು ಎಪಿಸೋಡ್ ತುಂಬಾ ಕ್ವಶನ್ಸ್ ನ ಹುಟ್ಟಾಕ್ತಾನೆ ಇರ್ತಾರೆ. ಯಾವ ಸಾವಿಗೂ ಪರ್ಫೆಕ್ಟ್ ಕ್ಲಾರಿಟಿ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ಸಿಗಲ್ಲ. ಅದು ಸಿಗ್ಬೇಕಂದ್ರೆ ಲಾಸ್ಟ್ ಎಪಿಸೋಡ್ ವರ್ಗೂ ಕಾಯ್ಬೇಕು. ಆ ಲಾಸ್ಟ್ ಎಪಿಸೋಡ್ ತುಂಬಾ ಬೆಟರ್ ಆಗಿ ಚೆನ್ನಾಗಿತ್ತು. ಸೊ ಈ ತರ ಇಡೀ ಸೀರೀಸ್ ತಲೆ ಕೆಡಿಸ್ತಾರೆ. ಅದು ಇಂಟ್ರೆಸ್ಟಿಂಗ್ ಆಗಿ ನೋಡೋ ತರ ಮಾಡುತ್ತೆ. ಇನ್ನು ಈಚ್ ಎಪಿಸೋಡ್ ಅಲ್ಲೂ ಲಾಸ್ಟ್ ಅಲ್ಲಿ ಸಣ್ಣ ಡೀಸೆಂಟ್ ಆಗಿರೋ ಕ್ಲಿಫ್ ಹ್ಯಾಂಗರ್ ನ ಇಟ್ಟಿದ್ದಾರೆ. ಅದು ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ನೆಕ್ಸ್ಟ್ ಎಪಿಸೋಡ್ ನೋಡ್ಬೇಕು ಅಂತ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಿಸುತ್ತೆ. ಅಂಡ್ ಪರ್ಫಾರ್ಮೆನ್ಸಸ್ ವೈಸ್ ಇಲ್ಲಿ ಆಕ್ಟ್ ಮಾಡಿರೋ ಪ್ರತಿ ಒಬ್ರು ತುಂಬಾ ನ್ಯಾಚುರಲ್ ಆಗಿ ಕ್ಯಾರೆಕ್ಟರ್ ಯಾವ ತರ ಬಿಲ್ಡ್ ಮಾಡಿದ್ದಾರೆ ಅದ್ರ ತಕ್ಕಂತೆ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಲೊಕೇಶನ್ಸ್ ಎಲ್ಲ ಎಕ್ಸಲೆಂಟ್ ಆಗಿತ್ತು. ಒಂಥರ ರೀಜನಲ್ ಕಲ್ಚರಲ್ ವೈಬ್ ಕೊಡುತ್ತೆ. ಅಂಡ್ ಮೇಜರ್ಲಿ ಮಿಸ್ಟೀರಿಯಸ್ ವೈಬ್ ನ ಕೊಡುತ್ತೆ. ತುಂಬಾ ಇಷ್ಟ ಆಯ್ತು. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ಎಡಿಟಿಂಗ್ ಟಾಪ್ ನಾಚ್. ಸೊ ಓವರ್ ಆಲ್ ಸೀರೀಸ್ ಈ ವೀಕೆಂಡ್ಗೆ ಒಳ್ಳೆ ವಾಚ್ ಆಗುತ್ತೆ. ಯಾವ ಅಡಲ್ಟ್ ಸೀನ್ಸ್ ಇರಲ್ಲ, ಏನಿರಲ್ಲ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲಿ ಆರಾಮಾಗಿ ನೋಡಬಹುದು. ಈ ಮಿಸ್ಟರಿ ಥ್ರಿಲ್ಲರ್ ಜಾನ್ರಾ ಇಷ್ಟ ಪಡೋರಂತೂ ಮಿಸ್ ಅಂತೂ ಮಾಡ್ಕೊಂಬಿಡಿ. ಪಕ್ಕ ಎಂಟರ್ಟೈನ್ ಮಾಡುತ್ತೆ. ಅಂಡ್ ಈ ಸೀರೀಸ್ ನಿಮಗೆ ZEE5 ನಲ್ಲಿ ಅವೈಲೇಬಲ್ ಇದೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ದಲೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.